ಪಾಕ್ ಎದುರು ಭಾರತಕ್ಕೆ ರಾಜತಾಂತ್ರಿಕ ಗೆಲುವು. ಪಾಕಿಸ್ತಾನದ ವಶದಲ್ಲಿದ್ದ ಬಿಎಸ್ಎಫ್ ಯೋಧ ಪೂರ್ಣಂ ಕುಮಾರ್ ಶಾ ಪಾಕಿಸ್ತಾನ ರಿಲೀಸ್ ಮಾಡಿದೆ. ಮತ್ತೊಂದು ರಾಜತಾಂತ್ರಿಕ ಗೆಲುವು ಭಾರತಕ್ಕೆ. ಅಟ್ಟಾರಿ ವಾಘಾ ಗಡಿಯ ಮೂಲಕ ಬಿಎಸ್ಎಫ್ ಯೋಧನನ್ನ ಪಾಕಿಸ್ತಾನ್ ರಿಲೀಸ್ ಮಾಡಿರುವಂತಹ ದೃಶ್ಯಗಳನ್ನ ತಾವು ಗಮನಿಸ್ತಾ ಇದ್ರಿ. ಯೋಧನನ್ನ ಗೌರವಪೂರ್ವಕವಾಗಿ ಕರೆದುಕೊಂಡು ಹೋಗ್ತಾ ಇರುವಂಥದ್ದು ಪಾಕಿಸ್ತಾನ್ ಅಷ್ಟೇ ಗೌರವಯುತವಾಗಿ ರಿಲೀಸ್ ಮಾಡಿರುವಂತಹದ್ದು. ಪೂರ್ಣಂ ಕುಮಾರ್ ಶಾ ಬಿಎಸ್ಎಫ್ನ ಯೋಧ. ಇವರು LOCನ ದಾಟಿದ್ರು ಅಂತ ಹೇಳಿ ಪಾಕಿಸ್ತಾನ್ ಇವರನ್ನ ವಶಕ್ಕೆ ಪಡೆದಿತ್ತು. ಇದಾದ ನಂತರ ಎಷ್ಟೆಲ್ಲ ಬೆಳವಣಿಗೆ ಆಯಿತು ಅನ್ನೋದನ್ನ ತಾವು ಗಮನಿಸಿದ್ದೀರಿ. ಪೂರ್ಣಂ ಕುಮಾರ್ ಶಾ ಅವರನ್ನ ಅವರು ವಶಕ್ಕೆ ಪಡೆದ ತಕ್ಷಣ DGMO ಮೀಟಿಂಗ್ ಕರೆದಿದ್ರು ಭಾರತದಿಂದ. ಆದರೆ ಅವರು ಆ ಮೀಟಿಂಗ್ಗೆ ಬಂದಿರಲಿಲ್ಲ ಪಾಕಿಸ್ತಾನದವರು. ಅದಾದಮೇಲೆ ಪಾಕಿಸ್ತಾನದ ಒಬ್ಬ ರೇಂಜರ್ನನ್ನ ಇಬ್ಬರು ಪಾಕಿಸ್ತಾನಿಗಳನ್ನ ಹಿಡಿದು ಬಾರಿಸಿದ ನಂತರ ಅವರಿಗೆ ಬುದ್ಧಿ ಬಂತು. ಆಮೇಲೆ ಬಂಬಾರಿ ಸ್ಟಾರ್ಟ್ ಆಯಿತು. ತಮಗೆಲ್ಲ ಮುಂದೆ ಏನಾಯಿತು ಅನ್ನೋದು ಗೊತ್ತಿರುವಂಥ ವಿಚಾರವೇ. ಈ ಮಧ್ಯೆ ಫೈನಲಿ BSF ಯೋಧನ ರಿಲೀಸ್ ಆಗಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ನನ್ನ ಕೊಲೀಗ್ ರಂಜಿತ್. ಈಗ ಕಾಶ್ಮೀರದಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಂಜಿತ್, ಗಮನಿಸ್ತಾ ಇದ್ದೀವಿ ಮತ್ತೊಂದು ರಾಜತಾಂತ್ರಿಕ ಗೆಲುವು ಭಾರತಕ್ಕೆ. ಪಾಕಿಸ್ತಾನ್ ಪತರುಗುಟ್ಟಿ ಹೋಗ್ತಾ ಇದೆ ಅನ್ನೋದಕ್ಕೆ ಇವೆಲ್ಲವೂ ಕೂಡ ಸಾಕ್ಷಿ ಆಗ್ತಾ ಇದೆ. ಈಗ BSF ಯೋಧನ ರಿಲೀಸ್ ಆಗಿರುವಂತದ್ದು ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ? ಶ್ರೀಪಾದ್ ಪಾಟೀಲ್, ಎಸ್, ಭಾರತದ ತಾಕತ್ತಿದು ಶ್ರೀಪಾದ್ ಪಾಟೀಲ್. ನೋಡಿ, ಭಾರತದ BSFನ ಯೋಧ ಒಬ್ಬ ಮೊನ್ನೆ ಭಾರತದ ಗಡಿ LOCಯಲ್ಲಿ ಇದ್ದು ಪಕ್ಕದ ಪಾಕಿಸ್ತಾನದ ಬಾರ್ಡ್ರನ್ನ ಕ್ರಾಸ್ ಮಾಡಿದ್ರು. ಅವ್ರಿಗೆ ಗೊತ್ತಾಗಿರಲಿಲ್ಲ. ಆ ಸಮಯದಲ್ಲಿ ಪಾಕಿಸ್ತಾನದ ಮಿಲಿಟರಿ ಅವರನ್ನು ಸೆರೆ ಹಿಡಿದಿತ್ತು. ಅದಾದ ನಂತರ ಅವರು ಬಂಧನ ಮಾಡಿದರು, ಸೆರೆಯಲ್ಲಿ ಇಟ್ಕೊಂಡಿದ್ರು. ಭಾರತ ಅವರನ್ನು ಬಿಡುಗಡೆ ಮಾಡಬೇಕು ಅಂಥೇಳಿ ಭಾರತದ BSF ಯೋಧ ಪಾಕಿಸ್ತಾನದ ಗಡಿಗೆ ಹೋದವರು ಅವ್ರನ್ನ ಬಿಡುಗಡೆ ಮಾಡಬೇಕು ಅಂಥೇಳಿ ಭಾರತ ಸತತವಾಗಿ ಪ್ರಯತ್ನವನ್ನು ಮಾಡ್ತಾ ಇತ್ತು. ಅದಾದ ನಂತರ ಭಾರತದ ಆಪರೇಷನ್ಗಳಾಗತ್ತೆ. ಆಪರೇಷನ್ ಆಗಿ ಪಾಕಿಸ್ತಾನದ ಕೆಲವು ನೆಲೆಗಳನ್ನು ಧ್ವಂಸ ಮಾಡ್ತೀವಿ. ಯುದ್ಧೋನ್ಮಾದದ ಸ್ಥಿತಿಯಲ್ಲಿ ಭಾರತ ಇತ್ತು. ಭಾರತದ ಏಟಿಗೆ ಪಾಕಿಸ್ತಾನ ಪತರುಗುಟ್ಟು ಹೋಗಿತ್ತು. ಅದಾದ ನಂತರ ನಾವು ಮಾಡಿದಂಥ ಕೆಲವು ಕಾರ್ಯಾಚರಣೆಗಳು ಅದು ಜಾಗತಿಕವಾಗಿ ಪಾಕಿಸ್ತಾನದ ಒಂದೊಂದೇ ಮುಖವಾಡವನ್ನು ಬಯಲು ಮಾಡ್ತೀವಿ. ಭಾರತದ ಶಕ್ತಿ ಏನು ಅಂಥೇಳಿ ನಾವು ತೋರಿಸಿಕೊಡ್ತೀವಿ. ಅದೆಲ್ಲ ಆದ ನಂತರ ಈಗ ಪಾಕಿಸ್ತಾನ ಭಾರತದ ಮುಂದೆ ಮಂಡಿಯೂರಿದೆ. ಪಾಕಿಸ್ತಾನ ಭಾರತದ ಮುಂದೆ ನೋಡಿ, ನಿಮ್ಮನ್ನ ಎದುರಿಸೋದಕ್ಕೆ ನಮಗೆ ಸಾಧ್ಯ ಇಲ್ಲ ಅನ್ನೋ ರೀತಿಯಲ್ಲಿ ಈಗ ಬಹುಶಃ ಎಲ್ಲ ರೀತಿಯಲ್ಲೂ ಕೂಡ ಪಾಕಿಸ್ತಾನ ಸೋತು ಸುಣ್ಣವಾಗಿ ಹೋಗಿದೆ. ಈ ಕಾರಣದಿಂದ ಭಾರತದ ನೇರ ದುಶ್ಮನಿಯನ್ನು ಕಟ್ಕೊಂಡ್ರೆ ನಮಗೆ ಆಗೋದಿಲ್ಲ ಭಾರತವನ್ನು ಎದುರಿಸೋದಕ್ಕೆ. ಮಿಲಿಟರಿಯಿಂದಾಗಿರ್ಬೋದು ಅಥವಾ ಜಾಗತಿಕವಾಗಿಯೂ ಆಗಿರ್ಬೋದು, ಎಲ್ಲವೂ ಕೂಡ ನಮಗೆ ಹೊಡೆತ ಕೊಡುತ್ತೆ ಅನ್ನೋದನ್ನು ಪಾಕಿಸ್ತಾನ ಅರ್ಥ ಮಾಡ್ಕೊಂಡಂಗೆ ಕಾಣಿಸ್ತಾ ಇದೆ. ಈ ಕಾರಣದಿಂದ BSF ಯೋಧನನ್ನು ರಾಜತಾಂತ್ರಿಕ ಗೆಲುವಿನೊಂದಿಗೆ ಭಾರತ ಅವರನ್ನು ಕರ್ಕೊಂಡು ಬರುವಲ್ಲಿ ಪಾಕಿಸ್ತಾನದ ಸೆರೆಯಲ್ಲಿದ್ದಂಥ BSFನ ಯೋಧನನ್ನು ಕರ್ಕೊಂಡು ಬರುವಲ್ಲಿ ಈಗ ಯಶಸ್ವಿಯಾಗಿದೆ. ಶಿಷ್ಟಾಚಾರದ ಪ್ರಕಾರ BSFನ ಯೋಧ ಈಗ ಭಾರತಕ್ಕೆ ವಾಪಸ್ ಆಗಿದ್ದಾನೆ. ಪಾಕಿಸ್ತಾನದಿಂದ BSF ಯೋಧ ಪೂರ್ಣಂ ಕುಮಾರ್ ಬಿಡುಗಡೆ ಆಗಿದೆ. ವಾಘಾ ಬಾರ್ಡರ್ನಿಂದ ಭಾರತದ ಅಟ್ಟಾರಿ ವಾಘಾ ಬಾರ್ಡರ್ ಇದೆಯಲ್ಲ, ಅಲ್ಲಿಂದ ಈಗ ಭಾರತ ಪ್ರವೇಶ ಮಾಡಿದ್ದಾನೆ. LOCಯನ್ನು ದಾಟಿ ಪಾಕಿಸ್ತಾನದ ಗಡಿಯಲ್ಲಿ ಇದ್ರು. ಅವರು ಪಾಕಿಸ್ತಾನದ ಆ ಬಾರ್ಡ್ರನ್ನು ಅವರು ದಾಟಿದ್ರು. ಹಾಗಾಗಿ ಅವರನ್ನು ಪಾಕಿಸ್ತಾನ ಸೆರೆ ಹಿಡಿದಿತ್ತು. ಅದಾದ ನಂತರ ಭಾರತ ರಾಜತಾಂತ್ರಿಕವಾಗಿ ಅವ್ರನ್ನ ಕರ್ಕೊಂಡು ಬರುವಂಥ ಎಲ್ಲ ಪ್ರಯತ್ನವನ್ನು ಮಾಡಿತ್ತು. ಈಗ ಅವರನ್ನು ಕರ್ಕೊಂಡು ಬರುವಲ್ಲಿ ಭಾರತ ಯಶಸ್ವಿಯಾಗಿದೆ. ಆ ಮೂಲಕ ರಾಜತಾಂತ್ರಿಕವಾದ ಗೆಲುವನ್ನು ಭಾರತ ಈಗ ಸಾಧಿಸಿದೆ. ಭಾರತ ಪಾಕಿಸ್ತಾನದ ಮೇಲೆ ಒತ್ತಡವನ್ನು ಹೇರಿ, ಪಾಕಿಸ್ತಾನದ ಮಿಲಿಟರಿ ಮೇಲೆ ಒತ್ತಡವನ್ನು ಹೇರಿ, ಸರ್ಕಾರದ ಮೇಲೆ ಒತ್ತಡವನ್ನು ಹೇರಿ ಭಾರತ ತಾನೇನು ಅಂತೇಳಿ ಪ್ರೂವ್ ಮಾಡಿ, ಒಂದು ವೇಳೆ ನೀವೇನಾದರೂ ನಮ್ಮ BSF ಯೋಧನನ್ನು ಬಿಟ್ಟು ಕಳಿಸಿಲ್ಲ ಅಂತ ಹೇಳಿದರೆ ಅದರ ಒಂದು ಪರಿಣಾಮ ನೆಟ್ಟಗಿರೋದಿಲ್ಲ ಅನ್ನುವ ಸಂದೇಶವನ್ನು ರವಾನಿಸಿ ಆದ ನಂತರ ಬಾಲ ಮುದುರ್ಕೊಂಡು ಈಗ ಪಾಕಿಸ್ತಾನ ಭಾರತದ ಪೂರ್ಣಂ ಕುಮಾರ್ ಅವರನ್ನು ಅಟ್ಟಾರಿ ವಾಘಾ ಬಾರ್ಡರ್ನ ಮೂಲಕ ಮೊನ್ನೆ ಒಂದು ಫೋಟೋ ನೀವು ನೋಡಿರ್ಬೋದು. BSF ಯೋಧ ಪೂರ್ಣಂ ಕುಮಾರ್ ಅವರ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿ ಅವರನ್ನ ಅಕ್ಕಪಕ್ಕದಲ್ಲಿದ್ದಂಥ ಪಾಕಿಸ್ತಾನದ ಸೈನಿಕರು ಒತ್ತೆಯಾಳಾಗಿ ಇಟ್ಟುಕೊಂಡಿದ್ರು. ಅದಾದ ನಂತರ ಭಾರತದ ಗಡಿಯನ್ನು ದಾಟಿದಂತಹ
ಪಾಕಿಸ್ತಾನದ ರೇಂಜರ್ ಒಬ್ಬರನ್ನ ಭಾರತ ವಶಕ್ಕೆ ಪಡ್ಕೊಂಡಿತ್ತು, ಅವನನ್ನ ಸೆರೆಯಲ್ಲಿ ಇಟ್ಕೊಂಡಿತ್ತು. ಇದೆಲ್ಲ ಆದ ನಂತರ ಭಾರತ ಪಾಕಿಸ್ತಾನದಲ್ಲಿದ್ದಂಥ BSFನ ಯೋಧ, ಸೆರೆಯಲ್ಲಿದ್ದ ಯೋಧನನ್ನ ಕರ್ಕೊಂಡು ಬರುವಂಥ ಎಲ್ಲ ಪ್ರಯತ್ನ ನಿರಂತರವಾಗಿ ಮಾಡ್ತಾ ಇತ್ತು. ಈಗ ನಮ್ಮ ರಾಜತಾಂತ್ರಿಕ ಒಂದು ಗೆಲುವು, ಅದು BSF ಯೋಧ ಪೂರ್ಣಮ್ ಕುಮಾರ್ ಅವರು ಭಾರತಕ್ಕೆ ಹೆಂಗೆ ಗೌರವಯುತವಾಗಿ ಬಂದಿದ್ದಾರೆ ಅಂತ ಹೇಳಿದ್ರೆ, ಭಾರತ ಎಷ್ಟು ಬಲಶಾಲಿ ಅನ್ನೋದ್ರಲ್ಲಿ ಗೊತ್ತಾಗುತ್ತೆ. ಇದರಲ್ಲಿ ಭಾರತದ ದುಶ್ಮನಿಯನ್ನ ಕಟ್ಕೊಂಡದ್ದಾದ್ರೆ ನೇರ ಪಾಕಿಸ್ತಾನಕ್ಕೆ ಸಾಧ್ಯವೇ ಇಲ್ಲ ಅನ್ನೋದು ಇವತ್ತು ಸಾಬೀತಾಗಿದೆ. ಆ ನಿಟ್ಟಿನಲ್ಲಿ ಈಗ ಸಕಲ ಗೌರವಗಳೊಂದಿಗೆ BSF ಯೋಧನನ್ನ ಭಾರತಕ್ಕೆ ಹಸ್ತಾಂತರ ಮಾಡಲಾಗಿದೆ. ಆ ಮೂಲಕ ಭಾರತದ ಅತಿದೊಡ್ಡ ಗೆಲುವಿದು. ಇನ್ನು ಮುಂದೆ ಪಾಕಿಸ್ತಾನ ಭಾರತಕ್ಕೆ ಎದುರಾಗಿ ಅಥವಾ ಭಾರತದ ಎದುರು ನೇರವಾಗಿ ಈ ರೀತಿಯ ದುಶ್ಮನಿಗಳನ್ನ ಅಥವಾ ಈ ರೀತಿಯ ಒಂದು ಚಟುವಟಿಕೆಗಳನ್ನ ಮಾಡೋದಕ್ಕೆ ಧೈರ್ಯ ತೋರೋದಿಲ್ಲ ಅನ್ನೋದು ಇಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಶ್ರೀಪಾದ್ ಪಾಟೀಲ್. ಸರ್, ರಂಜಿತ್, ರಾಜತಾಂತ್ರಿಕ ಗೆಲುವು ಈಗ ಸದ್ಯಕ್ಕೆ ಅದು ಇಂಥ ಪರಿಸ್ಥಿತಿಯಲ್ಲಿ ಒಂದು ದೊಡ್ಡ ಮೈಲ್ ಸ್ಟೋನ್ ಇದ್ದ ಹಾಗೆ ಪಾಕಿಸ್ತಾನ್ ಪತರುಗುಟ್ಟಿದೆ. ಪಾಕಿಸ್ತಾನ್ ನಮ್ಮ ಸೈನಿಕನನ್ನ ತನ್ನ ವಶದಲ್ಲಿ ಇಟ್ಕೊಂಡ್ರೆ ಏನು ಪರಿಣಾಮವನ್ನ ಎದುರಿಸಬೇಕಾದೀತು ಅನ್ನೋ ಅರಿವು ಅವರಿಗೆ ಇದ್ದು ಫೈನಲಿ ರಿಲೀಸ್ ಮಾಡುವಂತ ಕೆಲಸವನ್ನ ಮಾಡಿದೆ. ಇದರ ಹಿಂದೆಯೂ ಕೂಡ ಯಾವ ರೀತಿಯ ದಾಳಿಯನ್ನ ಮಾಡುವ ಮೂಲಕ ಪಾಕಿಸ್ತಾನಕ್ಕೆ ಬಿಸಿ ಮುಟ್ಟಿಸಿದ್ದೀವಿ, ಜೊತೆಗೆ ಮೋದಿ ಅವರ ವಾರ್ನಿಂಗ್, ಇವೆಲ್ಲವನ್ನೂ ಕೂಡ ಮನಗಂಡು ಇನ್ನ ಇವರು ಸಹವಾಸ ಬೇಡ, ಬಿಟ್ಟು ಕಳಿಸ್ಬೇಡ ಅನ್ನುವಂತಹ ಅರಿವಿನಿಂದ ಈ ರೀತಿಯ ಬೆಳವಣಿಗೆ ಆಯ್ತಾ ಅಂತ. ಖಂಡಿತವಾಗ್ಲೂ ಕೂಡ ಶ್ರೀಪಾದ್ ಪಾಟೀಲ್, ನೋಡಿ, ನಾವು ಯಾವಾಗ ಆ BSF ಯೋಧ ಪಾಕಿಸ್ತಾನದ ಗಡಿಯನ್ನ ದಾಟಿ ಅಥವಾ ಭಾರತದ ಗಡಿಯನ್ನು ದಾಟಿ ಪಾಕಿಸ್ತಾನದ ಲೈನ್ ಆಫ್ ಕಂಟ್ರೋಲ್ನಲ್ಲಿ ಇದ್ರು, ಆವಾಗ ಅವ್ರನ್ನ ಸೆರೆ ಹಿಡಿದಂಥ ಪಾಕಿಸ್ತಾನದ ಸೇನೆ ಪಾಪ ಅವರು ವಿರಮಿಸ್ತಾ ಇದ್ರು. ಆ ಸಮಯದಲ್ಲಿ ಅವರು ವಿಶ್ರಾಂತಿ ಪಡ್ಕೊಳ್ತಾ ಇದ್ರು. ಆ ಸಮಯದಲ್ಲಿ ಅವರನ್ನ ಕರ್ಕೊಂಡೋಗಿ ಅವ್ರನ್ನ ಒತ್ತೆಯಾಳಾಗಿ ಇಟ್ಕೊಳ್ತಾರೆ, ಸೆರೆಯಲ್ಲಿ ಇಡ್ತಾರೆ. ಭಾರತ ನಿರಂತರವಾಗಿ ಅವ್ರನ್ನ ನಮ್ಮ ಕಡೆ ಕರ್ಕೊಂಡು ಬರೋದಕ್ಕೆ ಅಥವಾ ನಮಗೆ ಹಸ್ತಾಂತರ ಮಾಡಿಸೋದಕ್ಕೆ ಪಾಕಿಸ್ತಾನದ ಮೇಲೆ ಒತ್ತಡವನ್ನು ಹೇರ್ತಾ ಇತ್ತು. ಪಾಕಿಸ್ತಾನಕ್ಕೂ ಕೂಡ ಅರ್ಥ ಆಗಿದೆ, ಭಾರತವನ್ನ ನಾವು ಈ ರೀತಿಯೆಲ್ಲ ಕೆಣಕಿದ್ರೆ ಬಹುಶಃ ಭಾರತ ಸುಮ್ಮನೆ ಇರೋದಿಲ್ಲ, ನಮ್ಮ ಒಬ್ಬ ಯೋಧನ ಜೀವವೂ ಕೂಡ ನಮಗೆ ಮುಖ್ಯ ಅನ್ನೋದನ್ನು ನಾವಿವತ್ತು ತೋರಿಸಿಕೊಟ್ಟಿದ್ದೇವೆ. ಓರ್ವ ಯೋಧನ ಶಕ್ತಿ ಏನು ಅಂಥೇಳಿ ನಾವಿವತ್ತು ಪಾಕಿಸ್ತಾನಕ್ಕೆ ತೋರಿಸಿಕೊಟ್ಟಿದ್ದೇವೆ. ನಮ್ಮನ್ನ ನೀವೇನಾದರೂ ಈ ರೀತಿಯೆಲ್ಲ ಹೆಣೆಯುವಂಥ ಪ್ರಯತ್ನ ಮಾಡಿ ನಮ್ಮನ್ನು ಹೆದರಿಸೋದು, ಬೆದರಿಸೋದು, ನಮಗೇನಾದರೂ ನೀವು ಈ ರೀತಿ ಒತ್ತಡ ಹಾಕೋದು, ನಮ್ಮ ಯೋಧನನ್ನ ಬಿಟ್ಕೊಳಿಸೋದಿಲ್ಲ, ಆ ರೀತಿ ಏನಾದರೂ ನಮ್ಮ ಮೇಲೆ ನೀವೇನಾದರೂ ಧಮಕಿ ಹಾಕ್ತೀರಿ ಅನ್ನೋದಾದ್ರೆ ನಾವು ನಿಮಗೆ ಎಲ್ಲಿ ಹೊಡೆತ ಕೊಡಬೇಕು ಅಲ್ಲೇ ಹೊಡೆತ ಕೊಡ್ತೀವಿ ಅನ್ನೋದನ್ನ ನಾವು ತೋರಿಸಿದ್ದೀವಿ. ನೋಡಿ, ಭಯೋತ್ಪಾದಕರನ್ನ ನೀವು ಸಾಕಿ ಸಲುಹಿ ನಮ್ಮ ಮೇಲೆ ಎತ್ತಿ ಕಟ್ಟಿ ನಮ್ಮ ಭಾರತದ ಮುಕುಟ ಕಾಶ್ಮೀರದಲ್ಲಿ ನೀವು ಈ ರೀತಿ ವಿಧ್ವಂಸಕ ಕೃತ್ಯವನ್ನು ಮಾಡಿದಾಗ ನಾವು ಹೆಂಗೆ ನಿಮ್ಗೆ ಉತ್ತರ ಕೊಟ್ವಿ ಅನ್ನೋದನ್ನ ಆ 9 ಕಡೆಗಳಲ್ಲಿ ನಿಮ್ಮದೇ ಜಾಗ 4, ಹಾಗೆ POK 5 ಜಾಗ, ಒಟ್ಟು 9 ಜಾಗಗಳ ಮೇಲೆ ಅಟ್ಯಾಕ್ ಮಾಡಿ ನಮ್ಮ ಶಕ್ತಿ ಏನು ಅಂತೇಳಿ ನಾವು ತೋರಿಸಿದ್ದೀವಿ. ನಮ್ಮ ಆತ್ಮನಿರ್ಭರ ಭಾರತದ ವೆಪನ್ಗಳು, ಬ್ರಹ್ಮೋಸ್ ಸೇರಿದಂತೆ ನಮ್ಮ ಶಸ್ತ್ರಾಸ್ತ್ರಗಳ ಪವರ್ ಏನು ಅಂತೇಳಿ ನಿಮ್ಗೆ ತೋರಿಸಿಕೊಟ್ಟಿದ್ದೀವಿ. ನೀವು ಇದೇ ರೀತಿ ನಮ್ಮನ್ನ ಕೆಣಕುವಂತ. ರಂಜಿತ್, ಒಂದೇ ನಿಮಿಷ ಸಂಪರ್ಕದಲ್ಲಿರಿ. ಈಗ ತಾವು ಗಮನಿಸ್ತಾ ಇರುವಂತಹ ಈ ಫೋಟೋ ಏನಿದೆ, BSFನ ಯೋಧನನ್ನ ಪಾಕಿಸ್ತಾನ್ ರಿಲೀಸ್ ಮಾಡಿದ ನಂತರದ ಫೋಟೋಸ್. BSF ಯೋಧರ ಜೊತೆಗೆ ಯೋಧ ಪೂರ್ಣಮ್ ಕುಮಾರ್ ಶಾ ಅಟಾರಿ ವಾಘಾ ಗಡಿಯ ಮುಂಭಾಗ ತಾವೀಗ ಗಮನಿಸ್ತಾ ಇರುವಂಥದ್ದು. ಇದೇ ರೀತಿ ಈ ಹಿಂದೆ ಅಭಿನಂದನ್ ವರ್ಧಮಾನ್ ಅವರ ರಿಲೀಸ್ ಆಗಿದ್ದ ದೃಶ್ಯಗಳನ್ನು ನಾವು ನೆನಪು ಮಾಡ್ಕೋಬಹುದಿಲ್ಲಿ. ಈ BSF ಯೋಧ 20 ದಿನಗಳ ಕಾಲ ಪಾಕಿಸ್ತಾನದ ವಶದಲ್ಲಿ ಇದ್ದದ್ದು. ಹಲವು ಬಾರಿ ಮೀಟಿಂಗ್ಗೆ ಆಹ್ವಾನಿಸಿದ್ರು ಕೂಡ ಪಾಕಿಸ್ತಾನ್ ತನ್ನ ಮೊಂಡುತನವನ್ನು ಪ್ರದರ್ಶನ ಮಾಡಿತ್ತು. ಆದರೆ ಬೇರೆ ರೀತಿಯಲ್ಲಿ ಅವರ ಭಾಷೆಯಲ್ಲಿ ಅರ್ಥ ಮಾಡಿಸುವಂತಹ ಕೆಲಸ ಆದಾಗ ಫಲಿತಾಂಶ ಪೂರ್ಣಮ್ ಕುಮಾರ್ ಶಾ ರಿಲೀಸ್ ಆಗಿರೋದು. ನೋಡಿ, ಅತ್ಯಂತ ಗೌರವಯುತವಾಗಿ BSF ಯೋಧರನ್ನು ರಿಲೀಸ್ ಮಾಡಿರೋದು. ಯೋಧ ಪೂರ್ಣಮ್ ಕುಮಾರ್ ಶಾ ರಿಲೀಸ್ ಆಗಿರುವಂತಹ ಯೋಧ ಪಾಕಿಸ್ತಾನದಿಂದ ರಿಲೀಸ್ ಆಗಿರುವಂಥದ್ದು. ಈ ಮೂಲಕ ಮತ್ತೊಂದು ರಾಜತಾಂತ್ರಿಕ ಗೆಲುವು ಭಾರತಕ್ಕೆ. ಅವರು ರಿಲೀಸ್ ಆಗ್ತಾ ಇದ್ದಂತೆ ನಮ್ಮ BSF ಹಿರಿಯ ಅಧಿಕಾರಿಗಳು, ಯೋಧರು ಅವರನ್ನು ಬರಮಾಡಿಕೊಂಡಿದ್ದಾರೆ. ಆ ದೃಶ್ಯಗಳನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಶಿಷ್ಟಾಚಾರದ ಪ್ರಕಾರವಾಗಿ ಭಾರತೀಯ ಯೋಧ ಪೂರ್ಣಮ್ ಕುಮಾರ್ ಶಾ ಅವರನ್ನು ರಿಲೀಸ್ ಮಾಡಲಾಗಿದೆ. ಅಟಾರಿ ವಾಘಾ ಬಾರ್ಡರ್ನ ಮೂಲಕ ಅವರನ್ನು ರಿಲೀಸ್ ಮಾಡ್ತಾ ಇದ್ದಂತೆ ನಮ್ಮ ಭಾರತೀಯ ಸೇನೆ ಅವರನ್ನು ಬರಮಾಡಿಕೊಂಡಿದೆ.
ಅದೇ ಗಡಿಯ ಮುಂಭಾಗದಲ್ಲಿ ತೆಗೆದುಕೊಂಡಂತಹ ಫೋಟೋ ಇದು. ತಾವೀಗ ಗಮನಿಸ್ತಾ ಇರುವಂಥದ್ದು ಮಧ್ಯದಲ್ಲಿ ಪೂರ್ಣಂ ಕುಮಾರ್ ಶಾ ಅವರು, BSFನ ಯೋಧ, 20 ದಿನಗಳ ಕಾಲ ಪಾಕಿಸ್ತಾನದ ವಶದಲ್ಲಿ ಇದ್ದಂಥ ವೀರ ಯೋಧ, BSF ಯೋಧ. ಅಕ್ಕಪಕ್ಕದಲ್ಲಿ ಇನ್ನುಳಿದ ಅಧಿಕಾರಿಗಳು ಮತ್ತು ಸಹ ಯೋಧರನ್ನ ತಾವು ಗಮನಿಸ್ತಾ ಇದ್ದೀರಿ. ಎಸ್ ರಂಜಿತ್, ಒಂದು ಅದ್ಭುತವಾದಂತಹ ಬೆಳವಣಿಗೆಗೆ ನಾವು ಸಾಕ್ಷಿ ಆಗ್ತಾ ಇರುವಂಥದ್ದು. ರಾಜತಾಂತ್ರಿಕ ಗೆಲುವು ಅನ್ನೋದರಲ್ಲಿ ಯಾವುದೇ ರೀತಿಯ ಸಂದೇಹ ಇಲ್ಲ. ಯಾವ ರೀತಿಯ ಪ್ರಯತ್ನಗಳನ್ನು ಮಾಡಲಾಗಿತ್ತು, ಮೀಟಿಂಗ್ಗೆ ಅವರನ್ನು ಆಹ್ವಾನ ಮಾಡಲಾಗಿತ್ತು ರಿಲೀಸ್ ಮಾಡಿ ಅಂತ ಹೇಳಿ, ಆದರೆ ಅವರ ಮೊಂಡುತನ ಮುಂದುವರೆದಿತ್ತು. ಅವರ ಭಾಷೆಯಲ್ಲಿ ಉತ್ತರಿಸಿದಾಗ ಫಲಿತಾಂಶ ಈಗ BSF ಯೋಧ ನಮ್ಮ ನಿಮ್ಮಗಳ ಮಧ್ಯೆ. ಏನು ನಡೀತಾ ಇದೆ, ಈ ಒಂದು ರಾಜತಾಂತ್ರಿಕ ಗೆಲುವು ಹೇಗೆ ಸಾಧ್ಯ ಆಯಿತು ಅಂತ? ನೋಡಿ ಶ್ರೀಪಾದ್ ಪಾಟೀಲ್, ನಾವು BSF ಯೋಧನನ್ನ ಇವತ್ತು ಯಶಸ್ವಿಯಾಗಿ ಪಾಕಿಸ್ತಾನ ಅವರನ್ನ ಸೆರೆ ಹಿಡ್ಕೊಂಡು ಇದ್ದಾಗ ನಾವು ಅವರನ್ನ ವಾಪಸ್ ಕರ್ಕೊಂಡು ಬಂದಿದ್ವಿ. ಇದೇ ರೀತಿ 2019ರಲ್ಲೂ ಕೂಡ ನಾವು ವಿಂಗ್ ಕಮಾಂಡರ್ MiG-21 ಬೈಸನ್ ಫೈಟರ್ ಜೆಟ್ ಅನ್ನ ಚಲಾಯಿಸ್ತಿದ್ದಂಥ ಅಭಿನಂದನ್ ವರ್ತಮಾನ್ ಅವರನ್ನ ಪಾಕಿಸ್ತಾನ ಸೆರೆ ಹಿಡಿದಾಗ ಅವರನ್ನ ಕರೆದುಕೊಂಡು ಬಂದಂಥ ಗಳಿಗೆ ಇದೆಯಲ್ಲ, ಅದು ಭಾರತೀಯರ ಹೆಮ್ಮೆಯ ಪ್ರತೀಕ ಆಗಿತ್ತು, ಭಾರತೀಯರ ಶಕ್ತಿಯ ಪ್ರತೀಕ ಆಗಿತ್ತು, ಆ ಜೊತೆಗೆ ಭಾರತದ ರಾಜತಾಂತ್ರಿಕ ಗೆಲುವಾಗಿತ್ತು. ಎಸ್, ಅದೇ ರೀತಿಯ ವಾತಾವರಣ ಈಗ ಭಾರತ ಮತ್ತೊಮ್ಮೆ ಸೃಷ್ಟಿ ಮಾಡಿದೆ. ಆ ಮೂಲಕ ಪೂರ್ಣಂ ಕುಮಾರ್ ಅವರನ್ನ ತಮ್ಮ BSF ಯೋಧ, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ನ ಯೋಧ ಪಾಕಿಸ್ತಾನದಲ್ಲಿ ಸೆರೆ ಸಿಕ್ಕಾಗ ಅವರನ್ನ ಭಾರತ ನೋಡಿ ಯಾವುದೇ ಕಾರಣಕ್ಕೂ ಕೂಡ ನೀವು ಅವ್ರನ್ನ ಟಚ್ ಮಾಡಂಗಿಲ್ಲ, ಹೆಂಗ್ ಅವರಲ್ಲಿ ಹೋಗಿದ್ದಾರೆ ಅದೇ ರೀತಿ ನೀವು ಅವ್ರನ್ನ ಹೇಗೆ ಸೆರೆ ಹಿಡಿದಿದ್ದೀರಿ ಹಂಗೇನೆ ಗೌರವಯುತವಾಗಿ ನೀವು ಅವ್ರನ್ನ ಕರ್ಸ್ಕೊಂಡು ಬರಬೇಕು, ಅಟ್ಟಾರಿವಾಗ ಬಾರ್ಡರ್ ಮೂಲಕ ಕಳಿಸ್ಕೊಡ್ಬೇಕು. ಯಾವುದೇ ಅಲ್ಲಿ ಗೊಂದಲ ಅಥವಾ ಯಾವುದೇ ಅಲ್ಲಿ ತಕರಾರು ತೆಗೆದ್ರಿ ಅಂತ ಹೇಳಿದ್ರೆ ಅದಕ್ಕೆ ನೀವು ಸರಿಯಾಗಿ ಅನುಭವಿಸಬೇಕಾಗುತ್ತೆ ಅನ್ನೋ ಎಚ್ಚರಿಕೆಯನ್ನು ಕೊಟ್ಟಿತ್ತು. ಪದೇ ಪದೇ ನಾವು ಅವರಿಗೆ ಈ ವಿಚಾರ, ಸುಮಾರು 20 ದಿನಗಳಿಂದ ಅವರು ಪಾಕಿಸ್ತಾನದಲ್ಲಿ ಸೆರೆಯಾಳಾಗಿದ್ರು ಅಥವಾ ಒತ್ತೆಯಾಳಾಗಿದ್ರು. ಆದರೆ ಭಾರತ ಅವರನ್ನ ಬಿಡುಗಡೆ ಮಾಡಬೇಕು ಅಂತೇಳಿ ನಾನಾ ರೀತಿಯಲ್ಲೂ ಕೂಡ ಪ್ರಯತ್ನವನ್ನ ಪಟ್ಟಿತ್ತು. ಆದರೆ ಪಾಕಿಸ್ತಾನ ಮಾತ್ರ ತನ್ನ ಮೊಂಡುವಾದವನ್ನು ಮುಂದುವರಿಸ್ಕೊಂಡು ಹೋಗಿತ್ತು. ಆದರೆ ಇತ್ತೀಚೆಗೆ ನಡೆದ ಘಟನೆಗಳಿಂದ ನಾವೆಲ್ಲರೂ ಕೂಡ ಅಂದ್ಕೊಂಡಿದ್ವಿ ಬಹುಶಃ ಇದು ಯುದ್ಧದ ಮೂಲಕವೇ ಪರಿಹಾರ ಆಗಬೇಕಾದಂಥದ್ದು, ಅವ್ರನ್ನ ಕರ್ಕೊಂಡು ಬರೋದು ಮತ್ತೊಂದು ಮಗದೊಂದು ಎಲ್ಲವೂ ಅನ್ನೋದನ್ನ ನಾವು ಅನ್ಕೊಂಡಿದ್ವಿ. ಆದರೆ ಪಾಕಿಸ್ತಾನಕ್ಕೊಂದು ಯುದ್ಧದ ಎಥಿಕ್ಸ್ ಅನ್ನೋದಿಲ್ಲ, ಅಥವಾ ಈ ರೀತಿಯ ಸೇನಾ ಅಥವಾ ಭದ್ರತೆ ಈ ರೀತಿ ಘಟನೆಗಳಾದಾಗ ಎಥಿಕ್ಸ್ ಅನ್ನೋದಿಲ್ಲ, ಒಂದು ನೈತಿಕತೆ ಅನ್ನೋದಿಲ್ಲ. ಅವರು ಈ ರೀತಿ ಘಟನೆಗಳಾದಾಗ ಹೇಗೆ ಬೇಕಾದ್ರೂ ವರ್ತಿಸ್ತಾರೆ ಅಂತ ಒಂದು ಮನಸ್ಥಿತಿ ಇತ್ತು. ಅದೊಂದು ಆತಂಕ ಭಾರತಕ್ಕಿತ್ತು. ಆದರೆ ಅದೆಲ್ಲದರ ಹೊರತಾಗಿಯೂ ಕೂಡ ಭಾರತ ಅವರನ್ನ ಇವತ್ತು ವಾಪಸ್ ಕರ್ಕೊಂಡು ಬರುವಲ್ಲಿ ಯಶಸ್ವಿಯಾಗಿದೆ. ಇದು ಭಾರತದ ರಾಜತಾಂತ್ರಿಕ ಗೆಲುವು. ನಾವು ಅವರನ್ನ ಇವತ್ತು ವಿಶ್ವದ ಮುಂದೆ, ಪಾಕಿಸ್ತಾನವನ್ನ ವಿಶ್ವದ ಮುಂದೆ ನಾವು ಇವತ್ತು ಬೆತ್ತಲಾಗಿಸಿದ್ದೀವಿ. ವಿಶ್ವದ ಮುಂದೆ ಪಾಕಿಸ್ತಾನದ ಬಂಡವಾಳ ಏನು ಅನ್ನೋದನ್ನ ಬಯಲು ಮಾಡಿದ್ದೀವಿ. ಒಂದು ವೇಳೆ ಅವರೇನಾದ್ರೂ ತಕರಾರು ಮಾಡಿದ್ರು ಅನ್ನೋದಾದ್ರೆ ನಾವು ಅವರಿಗೆ ಸರಿಯಾಗಿ ಎದುರೇಟನ್ನು ಕೊಡೋದಕ್ಕೂ ಕೂಡ ರೆಡಿಯಾಗಿದ್ವಿ. ಇದೆಲ್ಲವನ್ನು ಅವಲೋಕನೆ ಮಾಡಿಕೊಂಡಂತ ಪಾಕಿಸ್ತಾನ ಈಗ ಪಾಕಿಸ್ತಾನದ ಆರ್ಮಿ ಅವರನ್ನ ವಾಪಸ್, ಭಾರತದ BSF ಯೋಧನನ್ನ ಪೂರ್ಣಂ ಕುಮಾರ್ ಅವರನ್ನ ವಾಪಸ್ ಭಾರತಕ್ಕೆ ಕಳುಹಿಸಿಕೊಡುವ ಮೂಲಕ, ಆ ಮೂಲಕ ಒಂದು ಆತಂಕದಿಂದಾಗಿ, ಭಾರತದ ದಾಳಿಯ ಸಂಭಾವ್ಯ ಭಯದಿಂದಾಗಿ, ಅಥವಾ ಭಾರತ ಇನ್ನೇನಾದ್ರೂ ಮಾಡಿಬಿಡುತ್ತೆ ಅನ್ನುವ ಒಂದು ಭಯ, ಆತಂಕದಿಂದ ಅವ್ರನ್ನ ಈಗ ಕಳಿಸ್ಕೊಟ್ಟಿದೆ. ಅದೇ ಗೌರವಯುತವಾಗಿ ಕಳಿಸ್ಕೊಟ್ಟು ಈಗ BSF ಯೋಧ ಹಿರಿಯ ಅಧಿಕಾರಿಗಳ ಸುಪರ್ದಿಯಲ್ಲಿ ಅಥವಾ ಅವ್ರನ್ನ ಕರ್ಕೊಂಡು ಬರಲಾಗಿದೆ. ಬಂದಾದ ನಂತರವೂ ಕೂಡ ಕೆಲವೊಂದಿಷ್ಟು ಪ್ರೊಸೀಜರ್ಗಳು ಕೂಡ ಆಗುತ್ತೆ, ಅವರ ಇನ್ವೆಸ್ಟಿಗೇಷನ್ ಕೂಡ ಆಗುತ್ತೆ. BSF ಯೋಧ ಪೂರ್ಣಂ ಕುಮಾರ್ ಅವರು ನಾವು ನೋಡಿದ್ವಿ ಹಿಂದೆ ವಿಂಗ್ ಕಮಾಂಡರ್ ಅಭಿನಂದನ್ ವರ್ಧಮಾನ್ ಅವರು ಪಾಕಿಸ್ತಾನದ ಬಾರ್ಡರ್ನಲ್ಲಿ ಸಿಕ್ಕು MiG-21 ಓಡಿಸ್ತಾ ಇದ್ದು, ಅದಾದ ನಂತರ F-16 ಅನ್ನ ಅವರು ಹೊಡೆದಾಕ್ತಾರೆ, ಪಾಕಿಸ್ತಾನದಲ್ಲಿ ಹೋಗಿ ಬೀಳ್ತಾರೆ. ಆನಂತರ ಅವರು ಪಾಕಿಸ್ತಾನ ಸೇನೆ ಅವ್ರನ್ನ ಸೆರೆಯಾಗಿ ಇಟ್ಟುಕೊಳ್ಳುತ್ತೆ. ಭಾರತ ರಾಜತಾಂತ್ರಿಕವಾಗಿ ಗೆಲುವಿನ ಮೂಲಕ ಅವ್ರನ್ನ ವಾಪಸ್ ಕರ್ಕೊಂಡು ಬರುತ್ತೆ. ಬಂದಾದ ನಂತರ ಕರ್ಕೊಂಡು ಬಂದಂಥ ರೀತಿ, ಆನಂತರ ಭಾರತದಲ್ಲಿ ಆಗಬೇಕಾದಂಥ ಪ್ರೊಸೀಜರ್ಗಳು, ಅದೆಲ್ಲವೂ ಕೂಡ ಇನ್ವೆಸ್ಟಿಗೇಷನ್, ಮತ್ತೊಂದು ಮಗದೊಂದು, ಇದೆಲ್ಲವನ್ನು ಕೂಡ ಭಾರತ ಮುಂದಿನ ಹಂತದಲ್ಲಿ ಮಾಡುತ್ತೆ. ಈಗ ಭಾರತದ ಒಂದು ಆರಂಭಿಕವಾದಂಥ ಗೆಲುವಿದು. ಅದು BSF ಯೋಧ ಪೂರ್ಣಂ ಕುಮಾರ್ ಅವರನ್ನ ಮತ್ತೆ ಭಾರತಕ್ಕೆ ಕರ್ಕೊಂಡು ಬರುವ ಮೂಲಕ, ಆ
ಮೂಲಕ ಪಾಕಿಸ್ತಾನಕ್ಕೆ ನೋಡಿ ನೀವು ಹಿಂಗೆಲ್ಲ ಸಣ್ಣ ಪುಟ್ಟ ವಿಚಾರಗಳಲ್ಲೆಲ್ಲ ತಕರಾರು ತೆಗೆದು ಭಾರತವನ್ನ ಕೆಣಕುವಂತ ಪ್ರಯತ್ನ ಅಥವಾ ನಮ್ಮನ್ನೇನಾದ್ರೂ ಟ್ರಿಗರ್ ಮಾಡುವಂಥದ್ದು ಪ್ರಚೋದನೆ ಮಾಡುವಂಥದ್ದು ಮಾಡಿದ್ರಿ ಅನ್ನೋದಾದ್ರೆ ಕೇವಲ ಭಾರತ ಮಾತ್ರ ನಿಮಗೆ ಪೆಟ್ಕೊಡೋದಲ್ಲ, ಜಗತ್ತಿನ ನಮ್ಮ ಮಿತ್ರ ರಾಷ್ಟ್ರಗಳೆಲ್ಲರೂ ಕೂಡ ನಿಮ್ಮ ಎದುರಾಗಿ ನಿಮ್ಮ ಕಡೆಗೆ ಎದೆ ತಟ್ಟಿ ನಿಲ್ತಾರೆ ಅಥವಾ ಎದೆ ಕೊಟ್ಟು ನಿಲ್ತಾರೆ ಅನ್ನೋ ವಿಚಾರ ಪಾಕಿಸ್ತಾನ ಮನಗೊಂಡು ಈಗ ರಾಜತಾಂತ್ರಿಕವಾಗಿಯೂ ಕೂಡ ಹಿನ್ನಡೆ ಆಗುತ್ತೆ ಅನ್ನೋ ಕಾರಣದಿಂದಾಗಿ ಇಂಥದ್ದೊಂದು ಜಾಗರೂಕ ನಡೆಯನ್ನ ಪಾಕಿಸ್ತಾನ ಈಗ ಪ್ರದರ್ಶನ ಮಾಡಿದೆ. ಬಹುತೇಕ ಒಂದ್ ವೇಳೆ ಪಾಕಿಸ್ತಾನ ಹಿಂಗ್ ಮಾಡದೇ ಹೋಗಿದ್ದಿದ್ರೆ ಭಾರತ ಅವ್ರನ್ನ ಹೆಂಗ್ ಕರ್ಕೊಂಡು ಬರಬೇಕು ಅನ್ನುವ ಒಂದಿಷ್ಟು ಚರ್ಚೆಗಳನ್ನು ಆಲ್ರೆಡಿ ಮಾಡಿತ್ತು. ಅದೇ ರೀತಿಯಾಗಿ ಅವ್ರನ್ನ ಕರ್ಕೊಂಡು ಬರುವಂಥ ಪ್ರಯತ್ನವೂ ಕೂಡ ಚಾಲ್ತಿಯಲ್ಲಿತ್ತು. ಈಗ ಪಾಕಿಸ್ತಾನವೇ ಮಂಡಿಯೂರಿ ಹೌದು BSF ಯೋಧ ನಾವು ಸೆರೆ ಹಿಡಿದಿದ್ದೀವಿ, ಅವ್ರನ್ನ ಅದೇ ಗೌರವಯುತವಾಗಿ ಕಳಿಸ್ಕೊಡ್ತೀವಿ ಅಂತೇಳಿ ಕಳುಹಿಸಿಕೊಟ್ಟು ಈಗ ಮರ್ಯಾದೆ ಉಳಿಸ್ಕೊಂಡಿದೆ. ಆ ಮೂಲಕ ಪಾಕಿಸ್ತಾನ ಭಾರತ ಮುಂದೆ ಮಾಡಬಹುದಾದಂಥ ಸಂಭಾವ್ಯ ಘಟನೆ ಅಥವಾ ಸಂಭಾವ್ಯ ದಾಳಿ ಅಥವಾ ಸಂಭಾವ್ಯ ಅಟ್ಯಾಕ್ ಇದೆಲ್ಲದರ ತೀವ್ರತೆಯನ್ನು ಮನಗೊಂಡು ಈಗ ಭಾರತಕ್ಕೆ ಕಮಾಂಡರನ್ನ BSF ಯೋಧನನ್ನ ಕಳುಹಿಸಿಕೊಡುವ ಮೂಲಕ ಜಾಗರೂಕತೆಯ